ನಮಸ್ಕಾರ ವೀಕ್ಷಕರೇ, ನಾನು ಇವಾಗ ನಿಮ್ಮ ಹತ್ರ ಕರ್ಕಾಟಕ ಕ್ಯಾನ್ಸರ್ ಜೂನ್ 2025 ರೀಡಿಂಗ್ ಮಾಡ್ತಾ ಇದ್ದೀನಿ. ಕರ್ಕಾಟಕ ರಾಶಿ ಕ್ಯಾನ್ಸರ್ ಹೇಗಿರುತ್ತೆ ನಿಮ್ಮ ಜೂನ್ 2025 ಮಂತ್ ಅನ್ನುವ ರೀಡಿಂಗ್ ಮಾಡ್ತಾ ಇದ್ದೀನಿ. ಹಾಗೂ ಒಂದು ದೈವದಿಂದ ಮೆಸೇಜ್ ಕೂಡ ತೆಗಿತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ಕರ್ಕಾಟಕ ರಾಶಿಯವರ ಜೂನ್ ತಿಂಗಳು ಹೇಗಿರುತ್ತೆ ಅನ್ನುವ ಕುರಿತಾಗಿರುತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ಎಲ್ಲ ರಾಶಿಯ ಜೂನ್ 2025 ರೀಡಿಂಗ್ನ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. ಈಗ ಇರುವುದು ಕ್ಯಾನ್ಸರ್ ಕರ್ಕಾಟಕ ರಾಶಿಯವರ ಜೂನ್ ತಿಂಗಳು ಹೇಗಿರುತ್ತೆ ಅಂತ. ಸೊ ನಿಮ್ಮ ಓ ಮೈ ಗಾಡ್, ಲುಕ್ ಎಟ್ ದಟ್. ಏನು ಆಪರ್ಚುನಿಟಿ ಜೂನ್ ತಿಂಗಳಲ್ಲಿ ಬರುತ್ತೆ, ಯಾವ ವಿಷಯವಾಗಿ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ, ಬ್ಲೆಸ್ಸಿಂಗ್ ಏನಾಗಿದೆ, ನೀವೇನನ್ನು ಫೋಕಸ್ ಮಾಡಬೇಕು ಜೂನ್ ತಿಂಗಳು, ಇದ್ರ ಬಗ್ಗೆ ನಾನು ಮಾಡ್ತಾ ಇದ್ದೀನಿ. ಹಾಗೂ ದೈವದಿಂದ ಮೆಸೇಜ್ ಏನಿದೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ ಸ್ವಲ್ಪ. ಓಕೆ, ಸೊ ಜೂನ್ ತಿಂಗಳು 4 ಆಫ್ ಕಪ್ಸ್ ಬರ್ತಿರೋದ್ರಿಂದ ಏನೋ ಕಳ್ಕೊಳ್ಳುವ ಒಂದು ಆತಂಕ ಇಲ್ಲ. ಅದೊಂದು ಒಳ್ಳೆ ವಿಷಯ. ಏನೋ ಕಳ್ಕೊಂಡು ಬಿಡ್ತೀರಾ. ಜೂನ್ ತಿಂಗಳು ಲಾಸ್ ಮಂತ್ ಅಲ್ವೇ ಅಲ್ಲ ನಿಮಗೆ. ಯು ಡೋಂಟ್ ಲೂಸ್ ಎನಿಥಿಂಗ್, ಆಯಿತಾ. ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನೋ ಒಂದು ನಷ್ಟ ಆಗೋದು ಅಥವಾ ನೋವಾಗೋದು ಆ ಥರದ್ದಿಲ್ಲ. ಹಾಗೂ ನೀವು ಜೂನ್ ತಿಂಗಳನ್ನ ತುಂಬ ಉಪಯುಕ್ತವಾಗಿಯೇ ಬಳಸ್ಕೊಳ್ತೀರಾ. ಯೂಸ್ಫುಲ್ ಆಗಿರುತ್ತೆ ಹಾಗೂ ಕ್ವಾಲಿಟಿ ಒಂದು ಎನರ್ಜಿ ಇರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಒಳ್ಳೆ ನಿದ್ದೆ ಬರುತ್ತೆ, ಒಳ್ಳೆ ಆಹಾರ ಸೇವಿಸ್ತೀರಾ, ಹಾಗೂ ಕೆಲಸ ಕಾರ್ಯದಲ್ಲೂ ಕೂಡ ಸ್ಮೂತಾಗಿ ಎಲ್ಲ ಹೋಗುತ್ತೆ. ಆ ಥರ ಪ್ರಿಪೇರ್ಡ್ ಆಗಿರ್ತೀರ ಎಲ್ಲ ವಿಷಯನೂ ನೋಡೋಕ್ಕೆ ಹೋದಾಗ. ಜೂನ್ ತಿಂಗಳು ಯಾವ ವಿಷಯವಾಗಿ ನೀವು ಎಚ್ಚರಿಕೆಯಿಂದ ಇರಬೇಕು ಅಂದರೆ, 6 ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಯಾರಿಗೂ ಸೆಕೆಂಡ್ ಚಾನ್ಸ್ ಅಂತ ದಯವಿಟ್ಟು ಕೊಡಬೇಡಿ. ನಿಮಗೆ ಒಬ್ಬರು ನೋವು ಕೊಟ್ಟಿದ್ದಾರೆ, ಮತ್ತೆ ಅವರು ವಾಪಸ್ ಬರ್ತಾರೆ ಅಂತ ತೋರಿಸ್ತಿದೆ. ನಿಮ್ಮ ಬೋಟ್ ಇದೆಯಲ್ಲ, ಸೇಲ್ ಆಗಿಬಿಟ್ಟಿದೆ, ಮುಂದೆ ಹೋಗಿಬಿಟ್ಟಿದೆ. ನೀವು ಮತ್ತೆ ವಾಪಸ್ ಹೋಗುವ ಅವಶ್ಯಕತೆ ಇಲ್ಲ. ಅವರು ಮತ್ತೆ ಬಂದು ನನಗೊಂದು ಚಾನ್ಸ್ ಕೊಡು ಆ ಥರ ನಿಮ್ಮನ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಆ ವಿಷಯವಾಗಿ ನೀವು ಎಚ್ಚರಿಕೆಯಿಂದ ಇರಬೇಕು ಅಂತ ಮೆಸೇಜ್ ಬರ್ತಾ ಇದೆ. ಡೋಂಟ್ ಟ್ರಸ್ಟ್, ನೆವರ್ ಟ್ರಸ್ಟ್. ಒಂದು ಸಲ ಟ್ರಸ್ಟ್ ಲೂಸ್ ಆಯಿತು, ನೀವು ತುಂಬ ನಂಬಿರುವಂಥ ವ್ಯಕ್ತಿ ವಾಪಸ್ ಬರ್ತಾರೆ. ಅವ್ರು ನಿಮಗೆ ಹಾರ್ಟ್ ಬ್ರೇಕ್ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದಾರೆ. ಈ ತಿಂಗಳಲ್ಲಿ ನನಗೊಂದು ಚಾನ್ಸ್ ಕೊಡು ಅಂತ ಮತ್ತೆ ಒಂದು ಮುಖವಾಡ ಹಾಕಿಕೊಂಡು ನಿಮಗೆ ನಂಬಿಸೋದಕ್ಕೆ ಟ್ರೈ ಮಾಡ್ತಾರೆ. ಈ ವಿಷಯವಾಗಿ ಹುಷಾರಾಗಿರಿ ಅಂತ ತೋರಿಸ್ತಾ ಇದೆ ಜೂನ್ ತಿಂಗಳಲ್ಲಿ. ಅದಾದ ನಂತರ ನಾನು ಇನ್ನೇನು ನೋಡ್ತಾ ಇದ್ದೀನಿ, 6 ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ನೀವು ಹಣಕಾಸಿನ ವಿಷಯವಾಗಿ ಫೋಕಸ್ ಜಾಸ್ತಿ ಮಾಡಿದ್ರೆ ಲಾಭ ಇದೆ. ಮತ್ತು ಯಾವುದಾದ್ರೂ ಒಂದು ರೀತಿಯಾಗಿ ಸೇವೆ ಮಾಡಬೇಕು ಅಂತ ಇದ್ದೀರಾ ಅಂದರೆ ಈ ತಿಂಗಳು ಅದ್ಭುತವಾಗಿರುವಂಥ, ಜೂನ್ ಮಂತ್ ಇದೆಯಲ್ಲ, ಅದ್ಭುತವಾಗಿರುವಂಥ ಟೈಮ್. ಅಂದರೆ ನೀವೊಂದು ದೇವಸ್ಥಾನಕ್ಕೆ ಹೋಗಿ ಏನಾದರೂ ಸೇವೆ ಮಾಡ್ತೀರಾ. ಹಣಕಾಸಿನ ವಿಷಯವಾಗಿ ನಿಮಗಿನ್ನ ಉನ್ನತ ವಿಚಾರಗಳು ನಡಿಬೇಕು, ಇನ್ನೂ ಲಾಭದಾಯಕವಾಗಬೇಕು ಅಂದರೆ ದಾನ. ನಾನು ಹೇಳ್ತಾ ಇರೋದು ದುಡ್ಡಿನ ದಾನ ಮಾಡೋಕ್ಕಲ್ಲ. ನಾನು ಹೇಳ್ತಾ ಇರುವಂಥದ್ದು ಯಾರಿಗಾದ್ರೂ ಒಂದು ಒಳ್ಳೆಯದನ್ನು ಮಾಡಿ. ಮೇ ಬಿ ಯಾರಿಗಾದ್ರೂ ನಿಮ್ಮ ಕೈಯಿಂದ ಎಜುಕೇಷನ್ ವಿಷಯವಾಗಿ ಏನಾದರೂ ಹೆಲ್ಪ್ ಮಾಡೋಕ್ಕಾಗತ್ತೆ ಅಂದರೆ ಮಾಡಿ. ಹಾಗೂ ಅಸಹಾಯಕರಿರ್ತಾರಲ್ಲ, ಅವ್ರಿಗೇನಾದರೂ ನಿಮ್ಮ ಕಡೆಯಿಂದ ಸಣ್ಣ ಪುಟ್ಟ ಸಹಾಯ ಆದರೂ ಕೂಡ ಮಾಡಿ. ಈ ತಿಂಗಳು ಅದು ಮಾಡೋದ್ರಿಂದ ನಿಮಗೆ ಇನ್ನೂ ಒಳ್ಳೆ ಕರ್ಮ ಆ್ಯಡ್ ಆನ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಡೂ ಸಮ್ ಸರ್ವಿಸ್ ಅಂತ ನಿಮಗೆ ಒಂದು ಜೂನ್ ತಿಂಗಳಿಗೆ ಬಂದಿದೆ, ವಿಚ್ ಇಸ್ ಅ ಗುಡ್ ಸೈನ್ ಫಾರ್ ಯು. ಮೇ ಬಿ ಯಾರಿಗಾದ್ರೂ ನೀವು ಏನಾದರೂ ಕೊಡಬೇಕು ಅನಿಸಿದ್ರೆ ಗಿಫ್ಟ್ ಕೊಡುವಂಥದ್ದು, ನಿಮಗೆ ಗೊತ್ತಿರೋರ್ಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಇದ್ದೀರಾ, ಕೊಡುವಂಥದ್ದು. ಹಾಗೆ ಅದು ಕೂಡ ಒಂದು ಸೇವೆನೇ ನನ್ನ ಪ್ರಕಾರ. ಓಕೆ, ನೆಕ್ಸ್ಟ್ ಏನು ಬರ್ತಾ ಇದೆ ಅಂದರೆ ಜಸ್ಟಿಸ್ ಬರ್ತಾ ಇದೆ. ಸೊ ಜಸ್ಟಿಸ್ ಬರ್ತಿರೋದ್ರಿಂದ ಏನಿದ್ರ ಅರ್ಥ ಅಂದರೆ, ಈ ಬಿ ಇದೆಯಲ್ಲ ನಿಮ್ಮನ್ನು ಕಚ್ಚಿಬಿಟ್ಟಿದೆ, ಆದರೆ ಅದು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದೆ. ಸೊ ನಿಮಗೆ ಯಾವ ವಿಷಯದಲ್ಲಿ ಮೋಸ ಆಯಿತು, ನಿಮಗೆ ಯಾವ ವಿಷಯದಲ್ಲಿ ನೋವಾಯಿತು, ಆ ವ್ಯಕ್ತಿಗೆ ಒಂದು ಕೆಟ್ಟ ಕರ್ಮ ಕಾಡುತ್ತೆ. ಓಕೆ, ನಿಮ್ಮ ಕಣ್ಮುಂದೆ ಅವ್ರು ನರಳುತ್ತಾರೆ ಅಂತ ತೋರಿಸ್ತಿದೆ. ನಿಮಗೆ ಅನ್ಯಾಯ ಆಗಿರುವಂಥ ವಿಷಯದಲ್ಲಿ ನ್ಯಾಯ ಸಿಗುತ್ತೆ ಜೂನ್ ತಿಂಗಳು ಅಂತ ತೋರಿಸ್ತಾ ಇದೆ, ವಿಚ್ ಈಸ್ ಅಮೇಝಿಂಗ್.
ನಿಮಗೆ ಹೀಗಾಯಿತು ಅಂತ ನೀವು ಎಷ್ಟು ಕೊರಗುತ್ತಿದ್ರಿ, ನೀವು ನನಗೆ ಯಾಕೆ ಇದರಿಂದ ಬಿಡುಗಡೆ ಸಿಗ್ತಾ ಇಲ್ಲ ಅಂತ ನೋವು ಅನುಭವಿಸ್ತಿದ್ರಿ, ಆ ವಿಷಯವಾಗಿ ನಿಮಗೆ ಉತ್ತರ ಜೂನ್ ತಿಂಗಳಲ್ಲಿ ಸಿಗುತ್ತೆ ಅಂತ ತೋರಿಸ್ತಾ ಇದೆ, ವಿಚ್ ಇಸ್ ಅಮೇಝಿಂಗ್. ಮತ್ತು ಮೆಸೇಜಸ್ ಕಾರ್ಡ್ ಬರ್ತಾ ಇದೆ, ಫೆದರ್ ಮೆಸೇಜಸ್ ಕಾರ್ಡ್. ಇದರ ಅರ್ಥ ಏನು ಅಂದರೆ, ಒಂದು ನಿಮಗೆ ಸೈನ್ಸ್ ಫ್ರಮ್ ದ ಯೂನಿವರ್ಸ್ ಬರುತ್ತೆ. ಅದು ಹೇಗೆ ಬರಬಹುದು, ನನಗೆ ಇವತ್ತು ಬೆಳಗ್ಗೆ ಒಂದು ಗ್ರೀನ್ ಫೆದರ್ ನನ್ನ ಮನೆ ಮುಂದೆ ಬಂದು ಬಿದ್ದಿತ್ತು. ದಟ್ ಈಸ್ ನನ್ನ ಪ್ರಕಾರ ಅದು ನನಗನ್ಸಿದ್ದೇನೆಂದರೆ, ನನ್ನ ದೊಡ್ಡಣ್ಣನ ನಾನು ಕಳ್ಕೊಂಡಿದ್ದೀನಿ. ಅವರ ಕಾರ್ಯ ನಾವು ನಾಳೆ ಮಾಡ್ತಾಯಿದ್ದೀವಿ. ಐ ಫೆಲ್ಟ್ ಹೀಸ್ ಅರೌಂಡ್ ಮೀ, ಬಿಕಾಸ್ ಗ್ರೀನ್ ಫೆದರ್ ಇದೆಯಲ್ಲ, ಅದು ಪ್ಯಾರೆಟ್ದು ಫೆದರ್ ಆಗಿರುತ್ತೆ, ಅದು ಈಸಿಯಾಗಿ ಬರೋದಿಲ್ಲ. ಅದು ನಾನಿರೋದು ಬೆಂಗಳೂರಲ್ಲಿ ಸಿಟಿ. ಸೊ ಆ ಥರ ನಾನೇನು ಹೇಳ್ತಾ ಇದ್ದೀನಿ ಇವಾಗ ನಿಮಗೆ ಅಂದರೆ, ನನಗೆ ಆ ಥರ ಒಂದು ಮೆಸೇಜ್ ಬಂತು ನಮ್ಮ ಅಣ್ಣನಿಂದ, ನಾನು ಇದ್ದೀನಿ ನಿನ್ನ ಸುತ್ತ ಅಂತಾನೆ. ಸೊ ಹಾಗೆ ಈ ಜೂನ್ ತಿಂಗಳಲ್ಲಿ ನಿಮಗೆ ಈ ಥರ ಒಂದು ಸಟಲ್ ಸೈನ್ಸ್ ಸಿಗುತ್ತೆ ಯೂನಿವರ್ಸಿಂದ. ನಿಮಗೆ ಮೆಸೇಜಸ್ ಬರುತ್ತೆ, ಕನಸಲ್ಲಿ ಬರಬಹುದು, ಅಥವಾ ಇವಾಗ ನನಗೆ ಫೆದರ್ ಕಾಣ್ತಲ್ಲ ಹಾಗೆ ನಿಮಗೆ ಬೇರೆ ಏನಾದರೂ ಬಟರ್ಫ್ಲೈ ಕಾಣ್ಬೋದು. ಎನಿ ಮೆಸೇಜ್, ಅದನ್ನ ನೋಡಿದ ತಕ್ಷಣ ನಿಮ್ಗೇನು ಫ್ಲ್ಯಾಶ್ ಆಯಿತು, ಯಾವ ವಿಷಯ ಫ್ಲ್ಯಾಶ್ ಆಯಿತು, ನಿಮ್ಮ ಮನಸ್ಸಿಗೆ ಏನು ಬಂತು, ಅದೇನೇ ಆ ಒಂದು ವಿಚಾರ ಕಡೆಗೆ ನಿಮಗೆ ಗಮನ ಕೊಡಬೇಕು ಅಂತ ಅರ್ಥ. ಸೊ ಜೂನ್ ತಿಂಗಳು ಅದು ಕೂಡ ಆಗುತ್ತೆ. ಇದೆಲ್ಲ ನಿಮ್ಮ ಮೆಸೇಜಸ್ ಆಗಿತ್ತು ಫಾರ್ ದ ಮಂತ್ ಆಫ್ ಜೂನ್. ಅಮೇಝಿಂಗ್, ಆಲ್ ದ ವೆರಿ ಬೆಸ್ಟ್. ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ರೀಡಿಂಗ್, ಅದ್ಭುತವಾಗಿರುತ್ತೆ ನಿಮ್ಮ ಜೂನ್ ಮಂತ್. ಏನನ್ನೂ ಕಳ್ಕೊಳ್ಳಲ್ಲ, ಅದೇ ಗುಡ್ ನ್ಯೂಸ್ ಅಲ್ಲ, ಹಾಗೂ ಲಾಭದಾಯಕವಾಗೂ ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ಏನೋ ಪ್ರಾಬ್ಲಮ್ಸ್ ನಾನು ನೋಡ್ತಾ ಇಲ್ಲ. ಪ್ರೀತಿ ಪ್ರೇಮ ವಿಷಯವಾಗಿ ನಾನೇನು ಬದಲಾವಣೆ ನೋಡ್ತಾ ಇಲ್ಲ, ಹೇಗಿರುತ್ತೆ ಹಾಗೆ ಇರುತ್ತೆ, ನೋ ಚೇಂಜಸ್ ಅಂತ ಹೇಳ್ತಾ ಇದ್ದೀನಿ. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.